ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕನ್ನಡ ಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಕಾವೇರಿ ಭವನದ ಮುಂದೆ ನಡೆದಕ್ಕಂಥ ಒಂದು ನ್ಯಾಯಯುತವಾದ ಮತ್ತು ಅತಿ ಸಭ್ಯವಾದ ಒಂದು ಹೋರಾಟದಿಂದ ಮತ್ತು KPTCL ಆಸ್ಪಿರೆಂಟ್ ಮತ್ತು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂಥ ಕಾಂತ ಸಾರು ಮಾಡಿರುವಂಥ ಹೋರಾಟದಿಂದ ಇವತ್ತು ನಮಗೆ ಒಂದು ಶುಭ ಸುದ್ದಿಯನ್ನು ನೋಡೋಕ್ಕೆ ಸಿಗ್ತಾ ಇದೆ. ಮೊದಲನೇದೇನೆಂದರೆ, ಎಲೆಕ್ಟ್ರಿಕಲ್ ವಿಭಾಗದವರಿಗೆ HK ಮತ್ತು ನಾನ್ HK ಒಂದು ಆಯ್ಕೆ ಸಂಬಂಧಿಸಿದಂತೆ ಅವರಿಗೆ ಆಪ್ಷನ್ ಎಂಟ್ರಿ ಕೂಡ ಒಂದು ಅಧಿಸೂಚನೆ ಹೊರಡಿಸಲಾಗಿದೆ. ಅದು ಏನಂದರೆ, ರಿಟ್ ಅರ್ಜಿ ಸಂಖ್ಯೆ 4979 ಮತ್ತು 6588ನಲ್ಲಿ ಮಾನ್ಯ ಹೈಕೋರ್ಟ್ 22/8/2023ರಲ್ಲಿ ನೀಡಿರುವಂತಕ್ಕಂಥ ನಿರ್ದೇಶದ ಅನ್ವಯ ಎಲೆಕ್ಟ್ರಿಕಲ್ ಹುದ್ದೆಗೆ ಕಲ್ಯಾಣ ಕರ್ನಾಟಕಕ್ಕೆ ಮೀಸಲಾತಿ ಕೋರಿ ಅರ್ಜಿ ಸಲ್ಲಿಸಿ ಮಿಕ್ಕಿಳಿದ ವೃಂದದಲ್ಲಿ ಆಯ್ಕೆ ಅರ್ಹತೆ ಪಡೆದಿರುವ ಅಭ್ಯರ್ಥಿಗಳಿಂದ ಇಚ್ಛಾಶಕ್ತಿ ಪಡೆಯುವ ಪತ್ರದ ಅಂದರೆ ಆಪ್ಷನ್ ಎಂಟ್ರಿಗೆ ಒಂದು ಸಮಯವನ್ನು ಕೊಡಲಾಗಿದೆ. ಆ ಒಂದು ಸಮಯ ಯಾವಾಗ ಅಂದರೆ, ಇಲ್ಲಿ ನೋಡಿ, ಪ್ರಸ್ತುತ ಸಹಾಯಕ ಇಂಜಿನಿಯರ್ ವಿದ್ಯುತ್ ಹುದ್ದೆಗೆ ಸಂಬಂಧಿಸಿದಂತೆ ಈ ಅಧಿಸೂಚನೆಗೆ ಲಗತ್ತಿಸಿರುವ ಪಟ್ಟಿಯಲ್ಲಿ ತಿಳಿಸಿರುವ 107 ಕಲ್ಯಾಣ ಕರ್ನಾಟಕ ಮೀಸಲಾತಿ ಕೋರಿರುವ ಅಭ್ಯರ್ಥಿಗಳು ಮಿಕ್ಕಿಳಿದ ವೃಂದದ ಮೆರಿಟ್ ಪಟ್ಟಿಯಲ್ಲಿ ಸ್ಥಾನ ಪಡೆದು ಆಯ್ಕೆಯ ಅರ್ಹರಿದ್ದು, ಸದರಿ ಅಭ್ಯರ್ಥಿಗಳು ಕಲ್ಯಾಣ ಕರ್ನಾಟಕ ಮೀಸಲಾತಿಯಲ್ಲಿ ಸ್ಥಳೀಯ ವೃಂದದಲ್ಲಿ ಆಯ್ಕೆಯಾಗಲು ಇಚ್ಛಿಸಿದಲ್ಲಿ ಈ ಅಧಿಸೂಚನೆ ಲಗತ್ತಿಸುವ ನಮೂದುಗಳಲ್ಲಿ ಇಚ್ಛಾಪತ್ರವನ್ನು ಅಭ್ಯರ್ಥಿಯ ಸಹಿ ಹಾಗೂ ಇತ್ತೀಚಿನ ಭಾವಚಿತ್ರದೊಳಗೆ ದಿನಾಂಕ 3/1/2024 ಬೆಳಗ್ಗೆ 10:30ಕ್ಕೆ ಅಂದರೆ ಜನವರಿ 3, 2024 ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 3 ಗಂಟೆ ಒಳಗಾಗಿ ಖುದ್ದಾಗಿ KPTCLನ ಲೆಕ್ಕಾಧಿಕಾರಿಗಳ ಸಂಘ, ರಜೋತ್ಸವ ಭವನ, ರೇಸ್ ಕೋರ್ಸ್ ಕ್ರಾಸ್ ರಸ್ತೆ, ಆನಂದ ವೃತ್ತದ ಬಳಿ, ಮಾಧವನಗರ, ಬೆಂಗಳೂರಿನಲ್ಲಿ ಇಲ್ಲಿ ಖುದ್ದಾಗಿ ಅಂದರೆ ನೀವೇ ಹೋಗಿ ಸ್ವತಃ ನಿಮ್ಮ ಒಂದು ಇಚ್ಛತಾ ಪತ್ರ ಸಲ್ಲಿಸುವ ಸಮಯದಲ್ಲಿ ಅಭ್ಯರ್ಥಿಗಳು ಅಂದರೆ ಆಧಾರ್ ಕಾರ್ಡು ಮತ್ತು ನಿಮ್ಮ ಪ್ಯಾನ್ ಕಾರ್ಡ್ ಅಥವಾ ಯಾವುದಾದ್ರೂ ಒಂದು ಇದರಲ್ಲಿ ಡಾಕ್ಯುಮೆಂಟನ್ನು ನೀವು ತಮ್ಮೊಂದಿಗೆ ತೊಗೊಂಡು ಹೋಗಬೇಕು. ಆಮೇಲೆ ಅಭ್ಯರ್ಥಿಗಳು ಈ ಇಚ್ಛತಾ ಪತ್ರದ ಮೂಲಕ ಸಲ್ಲಿಸುವ ಆಯ್ಕೆಯು ಅಂತಿಮವಾಗಿದ್ದು, ಇದನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣ ಅಂದರೆ ಒಮ್ಮೆ ನೀವು ನಿಮ್ಮದು ಇಚ್ಛತಾ ಪತ್ರವನ್ನು ಕೊಟ್ಟಂದ್ರೆ ಆಮೇಲೆ ನಿಮಗೆ ಅದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ ಅಂತ ಒಂದು ಅಧಿಸೂಚನೆ ಹೊರಡಿಸಿರ್ತಾರೆ. ನೋಡಿ ಸ್ನೇಹಿತರೆ, ಯಾರ್ಯಾರೆಲ್ಲ ಇದಕ್ಕೆ ಅಪ್ಲೈ ಆಗ್ತೀರಿ ನೋಡಿರಿ, ಅವರು 3/1/2024 ನೀವು ಖುದ್ದಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಸಿಗೆ ಹೋಗಿ ನಿಮ್ಮ ಒಂದು ಇಚ್ಛತಾ ಪತ್ರವನ್ನು ಸಲ್ಲಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು PDF ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿರ್ತೀವಿ. ಟೆಲಿಗ್ರಾಮ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀವಿ, ಅಲ್ಲಿಂದ ನೀವು ಪಡೆಯಬಹುದಾಗಿದೆ. ಇದೇ ಇವತ್ತಿನ ಒಂದು ವಿಡಿಯೋ. ಮತ್ತು ಮುಂದಿನ ವಿಡಿಯೋನ